ಮಿತ್ರರೇ, ನರೇಂದ್ರ ಮೋದಿ ಅವರು ಇವತ್ತು ತನ್ನ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ತಾವೆಲ್ಲ ನೋಡಿರಬಹುದು. 11ನೇ ಶತಮಾನದ ತಮಿಳುನಾಡಿನ ಚೋಳರ ಕಾಲದ ಒಂದು ತಾಮ್ರ ಶಾಸನಗಳ ಒಂದು ಗುಚ್ಛ, ಅದು 300 ವರ್ಷಗಳಿಂದ ನೆದರ್ಲ್ಯಾಂಡಿನ ಲೈಡನ್ ಯೂನಿವರ್ಸಿಟಿಯಲ್ಲಿ ಇತ್ತು. ಅದನ್ನ ನರೇಂದ್ರ ಮೋದಿ ಅವರ ಸತತ ಪ್ರಯತ್ನ ಮತ್ತು ನಮ್ಮ ರಾಜತಾಂತ್ರಿಕ ಪ್ರಯತ್ನದಿಂದಾಗಿ ವಾಪಸ್ ಭಾರತಕ್ಕೆ ಬರ್ತಾ ಇದೆ. ನಾನೀಗ ಇದನ್ನ ನರೇಂದ್ರ ಮೋದಿ ಅವರನ್ನ ಅವರ ಬಿಜೆಪಿಯ ಕೆಲಸವನ್ನ ಹೊಗಳುವುದಕ್ಕೋ ಅಥವಾ ಈ ತರದೊಂದು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡೋದಕ್ಕೋ ಬಂದಿದ್ದಲ್ಲ. ನನ್ನ ಉದ್ದೇಶ ಇರೋದು 3 ದಾಖಲೆಗಳು, ಆದ್ರೆ 100 ಭ್ರಮೆಗಳನ್ನ ನುಚ್ಚು ನೂರು ಮಾಡಿದೆ. 3 ದಾಖಲೆಗಳು ಇರುವಂತದ್ದು ಇದೇ ಗುಚ್ಛದಲ್ಲಿ. ಆ 3 ದಾಖಲೆಗಳು ಯಾವುದು? ಒಂದನೆಯದಾಗಿ, ಬಹಳ ನೀವು ಇತಿಹಾಸಕಾರರು, ಲೆಫ್ಟಿಸ್ಟ್ ಇತಿಹಾಸಕಾರರು ಹೇಳಿರೋದನ್ನ ಕೇಳಿರಬಹುದು. ಶೈವ ವೈಷ್ಣವರ ಮಧ್ಯದಲ್ಲಿ ಬಹಳ ದೊಡ್ಡ ಗಲಾಟೆಗಳು ನಡೆದಿತ್ತು. ಅದರಲ್ಲೂ ಕೂಡ ಚೋಳ ರಾಜರು, ತಮಿಳುನಾಡಿನ ಚೋಳ ರಾಜರು ಪರಮಶೈವರಾಗಿದ್ರು ಮತ್ತು ವಿಷ್ಣುವನ್ನ ಅತ್ಯಂತ ಹೆಚ್ಚು ದ್ವೇಷ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಕಮಲ್ ಹಾಸನ್ ಒಂದು ಚಿತ್ರದಲ್ಲಿ ನೀವು ನೋಡಿರಬಹುದು. ವಿಷ್ಣುವಿನ ವಿಗ್ರಹದ ಜೊತೆಗೆ ಅದರ ನಾಯಕನನ್ನ ಕಟ್ಟಿ ಸಮುದ್ರಕ್ಕೆ, ನದಿಗೂ ಹಾಕುವಂತ ಒಂದು ದೃಶ್ಯವನ್ನ ಕೂಡ ಮಾಡಿದ್ರು. ಆದ್ರೆ ಈ ತಾಮ್ರ ಶಾಸನಗಳಲ್ಲಿ ಒಂದು ತಾಮ್ರ ಶಾಸನ ಆರಂಭ ಆಗುವುದೇ ವಿಷ್ಣುವಿನ ಸ್ತುತಿಯ ಮೂಲಕ. ವಿಷ್ಣುವನ್ನ ಸ್ತುತಿಸ್ತಾ ಇದ್ದಾನೆ, ಸೂರ್ಯನನ್ನ ಸ್ತುತಿಸ್ತಾ ಇದ್ದಾನೆ. ಯಾರು? ರಾಜರಾಜೇಂದ್ರ ಚೋಳ. ಆ ರಾಜರಾಜೇಂದ್ರ ಚೋಳನ ತಾಮ್ರ ಶಾಸನಗಳು ವಿಷ್ಣುವಿನ ಪ್ರಾರ್ಥನಾ ಶ್ಲೋಕದ ಮೂಲಕ ಆರಂಭ ಆಗ್ತಾ ಇದೆ. ಹಾಗಾಗಿ ಅಧಿಕೃತವಾಗಿ ನಾವು ಹೇಳ್ಬೋದು, ರಾಜರಾಜ ಚೋಳ ಕೂಡ ವೈಷ್ಣವ ಪಂಥಕ್ಕೂ ಕೂಡ ಬೆಂಬಲವನ್ನ ಕೊಟ್ಟಿದ್ದ. ಅದರ ಬಗ್ಗೆ ಕೂಡ ಅವನಿಗೆ ನಂಬಿಕೆ ಇತ್ತು. ಅವನ ಇಷ್ಟ ದೇವರು ಶಿವ ಆಗಿರ್ಬೋದು, ಬೃಹದೀಶ್ವರ ಇದೆ, ಬಹಳಷ್ಟು ದೇವಸ್ಥಾನಗಳಿವೆ. ಒಂದನೆಯದು. ಎರಡನೆಯದ್ದು, ಹಿಂದೂ ರಾಜರು ಪರಮ ಬೌದ್ಧ ದ್ವೇಷಿಗಳಾಗಿದ್ರು. ಹಿಂದೂ ರಾಜರು ಪರಮ ಬೌದ್ಧ ದ್ವೇಷಿಗಳಾಗಿದ್ರು. ಇತ್ತೀಚೆಗೆ ಈ ಪ್ರಿಯಾಂಕಾ ಖರ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟ. ಏನೋ ಮಸೀದಿಯನ್ನಾಗಿದ್ರೆ ದೇವಸ್ಥಾನ ಸಿಗತ್ತೆ, ದೇವಸ್ಥಾನವನ್ನಾಗಿದ್ರೆ ಮತ್ತೆ ಬೌದ್ಧರ ಸ್ತೂಪಗಳು ಸಿಗ್ತವೆ. ನೇರವಾಗಿ ಹೇಳ್ತಾ ಇದ್ದಾನಂದ್ರೆ ಹಿಂದೂ ದೇವಾಲಯಗಳೆಲ್ಲ ಬೌದ್ಧರ ಸ್ತೂಪಗಳನ್ನ ಹೊಡೆದು ಕಟ್ಟಿರೋದು ಅನ್ನುವಂತ ಹೇಳಿಕೆಯನ್ನು ಕೊಟ್ಟ. ಲೆಫ್ಟಿಸ್ಟ್ ಇತಿಹಾಸಕಾರರು ಸೃಷ್ಟಿ ಮಾಡಿದಂತ ಈ ಬೌದ್ಧರನ್ನ ಹಿಂದೂಗಳು ನಾಶ ಮಾಡಿದ್ರು ಅನ್ನುವಂತ ಸುಳ್ಳನ್ನ ನಿರಾಕರಿಸುವಂತ ಅಥವಾ ಅದರ ತಲೆ ಮೇಲೆ ಹೊಡೆಯುವಂತ ಒಂದು ಸತ್ಯ ಈ ಸಾಕ್ಷಿ ದಾಖಲೆಗಳ ಮೂಲಕ ಇವತ್ತು ಬಹಿರಂಗಗೊಳ್ತಾ ಇದೆ. ಈ ತಾಮ್ರ ಶಾಸನಗಳ ಮೂಲಕ. ರಾಜರಾಜ ಚೋಳ ಪರಮಶೈವ, ಆದ್ರೆ ಅವನು ಕೋರಮಂಡಲದ ಕರಾವಳಿಯ ಬಂದರು ಪಟ್ಟಣವಾಗಿರುವಂತ ನಾಗಪಟ್ಟಣದಲ್ಲಿ, ಅಂದ್ರೆ ಅಲ್ಲಿಯ ಒಂದು ಬಂದರು ಪಟ್ಟಣ ನಾಗಪಟ್ಟಣ ಅನ್ನೋದಿದೆ. ಅಲ್ಲಿ ಮಲಯ ಅನ್ನುವಂತಹ ಒಬ್ಬ ರಾಜ, ಅವನು ಶ್ರೀವಿಜಯ ವಂಶಕ್ಕೆ ಸೇರಿದವನು. ಅವನು ಒಂದು ಬೌದ್ಧ ವಿಹಾರವನ್ನ ಕಟ್ಟಿಸ್ತಾ ಇದ್ದಾನೆ. ಬೌದ್ಧ ವಿಹಾರವನ್ನು ಕಟ್ಟಿಸೋದೇನೋ ಸರಿ, ಆದ್ರೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ದುಡ್ಡು ಬೇಕಲ್ಲ. ಅದಕ್ಕಾಗಿ ರಾಜರಾಜ ಚೋಳ ಒಂದು ಆನೈ ಮಂಗಲಂ ಅನ್ನುವಂತ ಒಂದು ಇಡೀ ಊರನ್ನ, ಅದರ 1 ರೂಪಾಯಿ ಕೂಡ, ಅದರ ಸಂಗ್ರಹವಾದ 1 ರೂಪಾಯಿ ಕೂಡ ಆ ಬೌದ್ಧ ವಿಹಾರಕ್ಕೆ ಬಳಕೆ ಆಗಬೇಕು, ಅದರ ಮೇಂಟೆನೆನ್ಸ್ಗೆ ಅದಿರಬೇಕು ಅಂತ ಹೇಳಿ ಒಬ್ಬ ಹಿಂದೂ ರಾಜ, ಒಬ್ಬ ಶೈವ ರಾಜ ಒಂದು ಕಟ್ಟಳೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಶಾಸನದಲ್ಲಿ, ತಾಮ್ರ ಶಾಸನದಲ್ಲಿ ಬರೆಸಿದ್ದಾನೆ. ಇದು ರಾಜರಾಜ ಚೋಳ ಎಲ್ಲ ಧರ್ಮಗಳನ್ನ ಪ್ರೀತಿಸ್ತಾ ಇದ್ದ, ಆವತ್ತಿನ ಕಾಲದ ಎಲ್ಲಾ ಧರ್ಮಗಳನ್ನ ಪ್ರೀತಿಸ್ತಾ ಇದ್ದು ಅನ್ನೋದನ್ನ ದೃಢಪಡಿಸುತ್ತೆ. ಮೂರನೆಯದ್ದು, ನಮ್ಮ ಪ್ರತಿ ಭಾಷೆಯ ಹೆಸರಲ್ಲಿ ಜನರನ್ನ ಕಚ್ಚಾಡಿಸುವವರು, ಬರೀ ಭಾಷೆಯ ಹೆಸರಲ್ಲಿ ಜನರನ್ನು ಕಚ್ಚಾಡಿಸೋದು ಎಷ್ಟು ಭೀಕರ ಆಗತ್ತೆ ಅನ್ನೋದಕ್ಕೆ ನಾವು LTTEಯನ್ನ ಉದಾಹರಣೆಯಾಗಿ ನೋಡಬೇಕು. ಶ್ರೀಲಂಕಾದ ಮತ್ತು ಸಿಂಹಳಿಯರು ಮತ್ತು ತಮಿಳರ ಮಧ್ಯದಲ್ಲಿ ನಡೆದಂತಹ ಭಾಷೆಯ ವಿವಾದ 1 ಲಕ್ಷ ಜನರ ಸಾವಿಗೆ ಕಾರಣ ಆಗತ್ತೆ. ರಾಜಕಾರಣಿಗಳು ಆ ರೀತಿ ಅದನ್ನು ಬಳಸ್ಕೊಂಡ್ರು. ಇವತ್ತು ಸಂಸ್ಕೃತ ಮತ್ತು ತಮಿಳು ಮಧ್ಯೆ, ಹಿಂದಿ ಮತ್ತು ತಮಿಳರ ಮಧ್ಯದಲ್ಲಿ ಜಗಳ ಮುಡಿಸೋದಕ್ಕೆ ಅನೇಕ ಪ್ರಯತ್ನಗಳಾಗ್ತಾ ಇದೆ. ಹೇಳ್ತಾ ಇದ್ದಾರೆ ಸಂಸ್ಕೃತಕ್ಕೂ ತಮಿಳಿಗೂ ಏನು ಸಂಬಂಧನೇ ಇಲ್ಲ, ತಮಿಳಿನ ಮಣ್ಣಿನಲ್ಲಿ ಸಂಸ್ಕೃತ ಇರಲೇ ಇಲ್ಲ ಅಂತ ಹೇಳ್ತಾರೆ. ಇವತ್ತು ತಂದಂತ 21 ಕಾಪರ್ ಪ್ಲೇಟ್ಗಳಲ್ಲಿ 5 ಕಾಪರ್ ಪ್ಲೇಟ್ಗಳು ಗ್ರಂಥಿ ಲಿಪಿಯಲ್ಲಿ ಬರೆದಂತ ಸಂಸ್ಕೃತದ ತಾಮ್ರ ಪತ್ರಗಳು 1000 ವರ್ಷದ ಹಳೆ. ಅಂದ್ರೆ 1000 ವರ್ಷದಿಂದ ಸಂಸ್ಕೃತ ಅನ್ನೋದು ತಮಿಳುನಾಡಿನಲ್ಲಿ ಇತ್ತು ಅನ್ನೋದಕ್ಕೆ ಇದೇ ಆಧಾರ. ಅದರಲ್ಲೂ ಕೂಡ ಆ ಸಂಸ್ಕೃತದ ಅದ್ಭುತವಾಗಿರುವಂತಹ ಕಾವ್ಯಶಾಸ್ತ್ರವನ್ನು ನೀವು ನೋಡ್ಬೇಕು ಈ ತಾಮ್ರದ ಪತ್ರಗಳ ಮೂಲಕ. ರಾಜರಾಜ ಚೋಳ ತನ್ನ ಬೇರೆ ರಾಜ್ಯಗಳ ಜೊತೆಗೆ ವ್ಯವಹಾರಕ್ಕಾಗಿ ಒಂದು ಲಿಂಕ್ ಲ್ಯಾಂಗ್ವೇಜ್ ಆಗಿ ಸಂಸ್ಕೃತವನ್ನ ಬಳಸ್ತಾ ಇದ್ದ ಅನ್ನೋದಕ್ಕೆ ಇವತ್ತು ಈ ನೆದರ್ಲ್ಯಾಂಡಿನಿಂದ ಬರ್ತಾ ಇರುವಂತಹ ಈ ತಾಮ್ರ ಶಾಸನಗಳು, ಈ ತಾಮ್ರ ಪತ್ರಗಳು ಸಾಕ್ಷಿ ನುಡಿತಾ ಇದ್ದಾವೆ. ಹಾಗಾಗಿ ಸತ್ಯಗಳನ್ನು ಇಟ್ಟುಕೊಂಡು ಮಾತನಾಡುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡಬೇಕು ಮತ್ತು ದೇಶವನ್ನ ಒಡೆಯುವಂತ ಈ ದುಷ್ಟ ಶಕ್ತಿಗಳ ವಿರುದ್ಧ ನಾವು ಮಾತಾಡಬೇಕು. ಸನಾತನವನ್ನ ನಾಶ ಮಾಡ್ತೀನಿ ಅಂತ ಸದನದ ಒಳಗಡೆ ನಿಂತ್ಕೊಂಡು ಹೇಳಿಕೆ ಕೊಡೋರು ಈ ತಾಮ್ರ ಪತ್ರಗಳಲ್ಲಿರುವಂತಹ ಸನಾತನದ ಪ್ರೌಢಿಮೆ, ಸನಾತನದ ಹಿರಿಮೆಯನ್ನ ಕೂಡ ಅರಿತುಕೊಳ್ಳಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದಗಳು.